ಬಹುನಿರೀಕ್ಷಿತ ಬಹುಚರ್ಚಿತ ಸಭೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಶುರುವಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೋಗಿ ತಲುಪಿದ್ದಾರೆ. ಎಐಸಿಸಿಯಲ್ಲಿ ಬೇರೆ ಬೇರೆ ಹಂತದ ಸಭೆಗಳು. ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆ ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಹೋದರ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಸಭೆ ಶುರುವಾಗಿದೆ. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹಲವು ದಿನಗಳಿಂದ ನಡೀತಾ ಇದ್ದ ಚರ್ಚೆಗಳ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗುವ ಸಭೆ ಇವತ್ತೇ ಆಗಿಬಿಡುತ್ತೆ ಅನ್ನುವ ನಿರೀಕ್ಷೆ ಬಹುತೇಕರಿಗಿಲ್ಲ. ಬದಲಾವಣೆಯ ಚರ್ಚೆಗಳ ಆರಂಭ ಇದು ಅನ್ನುವಂತೆ ನೋಡಲಾಗ್ತಾ ಇದೆ. ನಿನ್ನೆಯಿಂದ ನಡೆದ ಬೆಳವಣಿಗೆಗಳನ್ನ ನೋಡಿದ್ರಿ. ಮೊನ್ನೆ ರಾತ್ರಿ 8 ಕೆಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ದೆಹಲಿಗೆ ಬನ್ನಿ ಅಂತ ಕರೆಯುವ ಮೂಲಕ ವೀಲ್ ಸ್ಟಾರ್ಟೆಡ್ ರೋಲಿಂಗ್. ನಿನ್ನೆ ಸಂಜೆ ವಿಶೇಷ ವಿಮಾನದಲ್ಲಿ ಬೆಂಬಲಿಗ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೂರಿಸಿಕೊಂಡು ದೆಹಲಿ ವರಿಷ್ಠರ ಸಭೆ ಮಾಡ್ತಾ ಇದ್ದಾರೆ. ಸಭೆ ಆರಂಭಗೊಂಡಿದೆ. ಆ ನಂತರ ಈ ಸಭೆಗೆ ಡಿಕೆ ಶಿವಕುಮಾರರನ್ನ ಕರೀತಾರಂತೆ. ಎಐಸಿಸಿ ಕಚೇರಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಮೊದಲು ಒಂದು ಸುತ್ತಿನ ಸಭೆಯನ್ನ ಈ ವರಿಷ್ಠರು ಮಾಡಿದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲು ತಮ್ಮಲ್ಲೇ ಒಂದು ಸಭೆ ಮಾಡಿದರು. ನಂತರ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕರೆದಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಸಿದ್ದರಾಮಯ್ಯನವರು ಹೊರಗೆ ಹೋಗಿ ಡಿಕೆ ಶಿವಕುಮಾರರನ್ನ ಆ ಸಭೆ ಕರೀತಾರಂತೆ. ಅದಾದ ನಂತರ ಇಬ್ಬರನ್ನು ಕೂಡಿಸಿಕೊಂಡು ಸಭೆ ಮಾಡ್ತಾರೆ. ಎರಡು 2023 ಮೇ 18ನೇ ತಾರೀಖು ಕೊಟ್ಟ ಭರವಸೆಯನ್ನ ಈಗ ಈಡೇರಿಸಿ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಅಂತ ಯಾವ ಭರವಸೆಯನ್ನು ಕೊಟ್ಟಿರಲೇ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾದ.
ದೇಶದ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿಯಾಗಿರೋದು ಕರ್ನಾಟಕದಲ್ಲಿ ಮಾತ್ರ. ಏಕೈಕ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವುದು ದೆಹಲಿ ವರಿಷ್ಠರ ಪಾಲಿಗೆ ರಿಸ್ಕಿ ಆಗಲಿದೆ. ಡಿಕೆ ಶಿವಕುಮಾರ್ 2023ರಲ್ಲಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಆದ ಒಪ್ಪಂದವನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಅವರು ಹೇಳಿದ್ರು, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ. ಫೈನಲಿ ಡೇ ಹ್ಯಾಸ್ ಕಮ್ ಆರ್ ನಾಟ್ ಗೊತ್ತಿಲ್ಲ. ಈ ಸಭೆಯ ನಂತರ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಡಿಕೆ ಶಿವಕುಮಾರ್ ಬಯಸ್ತಾ ಇದ್ದ ದಿನ ಇದೇನಾ? 7 ಜನರ ಮಧ್ಯದಲ್ಲಿ ಮಾತುಕತೆಯಾಗಿತ್ತಂತೆ 2023 ಮೇ 18ನೇ ತಾರೀಕು. ಆ 7 ಜನ ಈಗಿಲ್ಲಿದ್ದಾರೆ, ಈ ಸಭೆಯಲ್ಲಿದ್ದಾರೆ. ಇಬ್ಬರು ನಾಯಕರು ತಮ್ಮ ಬೆಂಬಲಿಗರ ಜೊತೆಗೆ ಹೋಗಿದ್ದಾರೆ ದೆಹಲಿಗೆ. ಉಳಿದಂತೆ ಯಾವ ಬಣದಲ್ಲೂ ಗುರುತಿಸಿಕೊಳ್ಳದೇ ಇರುವವರು ಕೂಡ ದಿಲ್ಲಿಲಿದ್ದಾರೆ. ಅವರು ಕ್ಯಾಬಿನೆಟ್ ರೀಶಫಲ್ ಆಗಿ ನಮ್ಮನ್ನ ಮಂತ್ರಿ ಮಾಡಬೇಕು ಅಂತ ಹೋದವು. ಹನ್ನೊಂದು ಗಂಟೆ 35 ನಿಮಿಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆ ಆರಂಭ ಆಯಿತು. ಇಂದಿರಾ ಭವನದಿಂದ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಈಗ ಆ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.